आप देख रहे हैं 7 न्यूज। मैं आपके साथ मोहम्मद सलमान जुनैदी। जैसे कि आज कर्नाटक के मशहूर एक्टर जायद खान ने अपने फिल्म कल्ट को लेकर आज बीजापुर शहर का दौरा किया था। जी हाँ, जायद खान की मूवी कल्ट जो 23 जनवरी 2026 को रिलीज होने वाली है। इस मौके पर उन्होंने एक प्रेस कॉन्फ्रेंस को संबोधित किया है। इस दौरान जायद खान ने अपनी मूवी कल्ट को लेकर प्रेस कॉन्फ्रेंस में क्या कुछ कहा है, आप खुद ये सुनिए उनकी जुबानी। ನಮಸ್ಕಾರ. ಇವತ್ತು ನಾನು ಬಿಜಾಪುರಕ್ಕೆ ಬಂದಿದ್ದೀನಿ. ವಿಜಯಪುರಗೆ ತುಂಬಾ ಖುಷಿ ಆಯ್ತು. ಎಂಟೈರ್ ಕರ್ನಾಟಕ ನಮ್ದು ಕಲ್ಟ್ ಪ್ರವಾಸ ಅನ್ನೋ ಒಂದು ಟೂರ್ ಅಂತ ಹಾಕೊಂಡಿದೀವಿ. ಸೊ ಅದರಲ್ಲಿ 31 ಡಿಸ್ಟ್ರಿಕ್ಟ್ 88 ತಾಲೂಕುಗಳನ್ನ ನಾವು ಎಲ್ಲಾ ಕಡೆ ಪ್ರವಾಸ ಮಾಡ್ತಾ ಇದೀವಿ. ಕಲ್ಟ್ ಸಿನಿಮಾ ಪ್ರಮೋಷನ್ ಜನವರಿ 23ಗೆ ಬಿಡುಗಡೆ ಆಗ್ತಿರೋದ್ರಿಂದ ಸೊ ಎಲ್ಲಾ ಕಡೆ ಪ್ರವಾಸ ಮಾಡ್ತಾ ಇದೀವಿ. ಸೊ ಅದಕ್ಕೆ ಇವತ್ತು ವಿಜಯಪುರಕ್ಕೂ ಬಂದೆ ಪ್ರಮೋಷನ್ಸ್ಗೆ. ಮಾತಾಡ್ದೆ ಸರ್, ಬೇರೆ ಏನಾದ್ರು ಇದೆಯಾ? ಈಗ ನೆಕ್ಸ್ಟ್ ಇಲ್ಲಿಂದ ನಾನು ಇವತ್ತು ಕಾರ್ಯಕ್ರಮ ಮುಗೀತು, ಇನ್ನೊಂದು ಕಾಲೇಜ್ ಇದೆ, ಅದನ್ನ ಮುಗಿಸ್ಕೊಂಡು ಸೀದಾ ಇಲ್ಲಿಂದ ಬೆಳಗಾಂ ಹೋಗ್ತೇವೆ. ಈಗ ನೆಕ್ಸ್ಟ್ ರೂಟ್ ಬೆಳಗಾಮು, ಧಾರವಾಡ, ಹುಬ್ಳಿ, ಹಾವೇರಿ ಮತ್ತೆ ನಮ್ಮ ದಾವಣಗೆರೆ. ಈಗ ಸದ್ಯಕ್ಕಂತೂ ನಾವು ಇನ್ನು ಏನು ಹೇಳಕ್ಕಾಗಲ್ಲ. ಈಗ ತುಂಬಾ ಅರ್ಲಿ ಆಗೋಗುತ್ತೆ. ಇನ್ನೂ 40 ದಿನ ಇದೆ ಸಿನಿಮಾ ರಿಲೀಸ್ಗೆ. ಸೊ ಹತ್ರ ಇರುವಾಗ ನಮಗೂ ಗೊತ್ತಾಗುತ್ತೆ. ನಿರ್ದೇಶಕರು ಬಂದ್ಬಿಟ್ರು ನಮ್ಮ ಲೋಕಿ ಸಿನಿಮಾಸ್ ಅಂತ ಹೇಳಿ, ನಮ್ಮ ಕರ್ನಾಟಕದವರು. ಸೊ ಅವರು ಈ ಸಿನಿಮಾನ ನಿರ್ಮಾಪಕರು. ಮತ್ತೆ ನಮ್ಮ ನಿರ್ದೇಶಕರು ಬಂದ್ಬಿಟ್ಟು ನಮ್ಮ ಅನಿಲ್ ಕುಮಾರ್ ಅಂತ ಹೇಳಿ, ಓದ್ ಸಿನಿಮಾ ಅವ್ರದ್ದು ಉಪಾಧ್ಯಕ್ಷ ಅಂತ ತಾವೆಲ್ಲ ನೋಡಿರ್ತೀರ. ಸೊ ಆ ಸಿನಿಮಾ ಡೈರೆಕ್ಟರ್. ಎಷ್ಟು ಅದೇ 31 ಜಿಲ್ಲೆಗಳು ಇದೆ ಸರ್. ಎಂಟೈರ್ ಕರ್ನಾಟಕ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್. ನೀವೇ ನೋಡ್ತಿದ್ರಲ್ಲ, ಇವಾಗ ಇಲ್ಲೂ ಕಾಲೇಜ್ ಬಂದಿದೆ. ಸೊ ಮಕ್ಕಳಾಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು. ಯಾಕಂದ್ರೆ ನಮ್ ಸಿನಿಮಾದು 2-3 ಹಾಡು ತುಂಬಾ ಹಿಟ್ ಆಗಿದೆ. ಸೊ ತುಂಬಾ ಹಂಚೋಗಿದೆ. ಸೊ ಹಂಗಾಗಿ ಸಿನಿಮಾದ ಒಂದು ಟಾಕ್ ಆಗ್ಬೋದು, ಒಂದು ಕ್ರೇಜ್ ಆಗ್ಬೋದು, ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತದೆ. ಪಿಕ್ಚರ್ ಬಗ್ಗೆ ಏನ್ ಹೇಳಿ ಸರ್ ನಾನು? ಇಲ್ಲ ಸರ್, ಒಂದೇ ಲ್ಯಾಂಗ್ವೇಜ್, ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡ್ತೀನಿ ಸರ್. ಅಂದ್ರೆ ಅರ್ಥ ಇಲ್ಲ ಸರ್. ಹೌದು, ಅದೇ ಸರ್ ಹೇಳ್ದಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಹೋದ್ರು ಕೂಡ ಜನ ರಿಯಾಕ್ಟ್ ಮಾಡ್ತಿದ್ದಾರೆ. ಏನಕ್ಕಂದ್ರೆ ನಾನು ಓದ್ ಸಿನಿಮಾನು ಚೆನ್ನಾಗಿ ವರ್ಕ್ ಆಗಿತ್ತು ಈ ಬೆಲ್ಟ್ ಅಲ್ಲಿ ಎಲ್ಲ. ಒಂದು ಎರಡನೇದು, ಅದ್ ಸಿನಿಮಾಕ್ಕಿಂತ ಹೆಚ್ಚಾಗಿ ನನ್ನ ಹಾಡು, ಬೆಳಕಿನ ಕವಿತೆ ಹಾಡು ಎಲ್ರಿಗೂ ಮುಟ್ಟಿದೆ. ಸೊ ಹಂಗಾಗಿ ನಾನೇನು ಹೊಸೊಬ್ಬ ಅಲ್ಲ ಇಲ್ಲಿ. ಸೊ ಎಲ್ರೂ ಮುಖ ಪರಿಚಯ. ಆಮೇಲೆ ಈ ಸಿನಿಮಾದು ಎಲ್ಲಾ ಹಾಡುಗಳು ಆಲ್ಮೋಸ್ಟ್ ಹಿಟ್ ಆಗಿದೆ. ಅಯ್ಯೋ ಶಿವನಂತೂ ಬ್ಲಾಕ್ ಬಸ್ಟರ್ ಹಿಟ್ ಆಗೋಯ್ತು. ಸೊ ಹಂಗಾಗಿ ಎಲ್ರಿಗೂ ಗೊತ್ತು. ಹಾಗೆ ಕಲ್ಟ್ ಸಿನಿಮಾ ಪ್ರವಾಸ ಅಂತ ನಾವು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಚೆನ್ನಾಗಿ ಕ್ಯಾಂಪೇನ್ ಎಲ್ಲ ಮಾಡ್ತಾ ಇದೀವಿ. ಸೊ ಎಲ್ರಿಗೂ ಗೊತ್ತಿರುತ್ತೆ ನಾನು ಬರ್ತಾ ಇರೋದು. ಆಮೇಲೆ ನಮ್ಗೆ ಯಾವ್ದೇ ರೂಟ್ ಇದೆಯಲ್ಲ, ಅದೆಲ್ಲಾ ಕಡೆ ನಾನು ಬರೋ ಮುಂಚೆ ಸೋಷಿಯಲ್ ಮೀಡಿಯಾಲೆಲ್ಲ ಚೆನ್ನಾಗಿ ಕ್ಯಾಂಪೇನ್ ಮಾಡಿ ಜನ ತಿಳಿಸಿ ನಾನು ಬರ್ತಾ ಇರೋದ್ರಿಂದ ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್. ಅದೇ ಈಗ ಅಯ್ಯೋ ಶಿವನ ಹಾಡು ಬಂದ್ಬಿಟ್ಟು ನಮ್ಮ ಪೃಥ್ವಿ ಭಟ್ ಮತ್ತೆ ಜಸ್ಕರನ್ ಸಿಂಗ್ ಅವರು ಹಾಡಿದ್ದು. ಮತ್ತೆ ನಮ್ಮ ಬ್ಲಡಿ ಲವ್ ಅಂತ ಒಂದು ಡಾನ್ಸ್ ನಂಬರ್ ಸಾಂಗ್ ಇತ್ತು, ಕಮರ್ಷಿಯಲ್ ಸಾಂಗ್ ಇತ್ತು, ನಮ್ಮ ಚಂದನ್ ಶೆಟ್ಟಿ ಅವರ ಹಾಡಿದ್ದು. ಸೊ ಹಲವಾರು ಸುಮಾರು ಸಿಂಗರ್ಸ್ ಎಲ್ಲ ಹಾಡಿದ್ದಾರೆ. ಈಗ ನೆಕ್ಸ್ಟ್ ಇದೇ ತಿಂಗಳ ಒಳಗಡೆ ಇನ್ನೊಂದು ಹೊಸ ಇಟ್ಕೊಳ್ತೀನಿ ನೋಡಿ, ನಂದು ಮತ್ತೆ ರಚಿತಾ ರಾಮ್ ಅಂತ ಒಂದು ಡ್ಯುಯೆಟ್ ಸಾಂಗ್ ಇದೆ. ಅದು ಇದೇ ತಿಂಗಳ ಒಳಗಡೆ ನಾನು ರಿಲೀಸ್ ಮಾಡ್ತೀನಿ. ಯಾವ್ದಮ್ಮ? ಇಲ್ಲ, ನಾಯಕ ಕರ್ನಾಗೆಲ್ಲ ನಾನೇ ಇದ್ದೀನಿ. ಒಳ್ಳೆಯವರು ಕೆಟ್ಟವ್ರು ಸರ್. ಕಲ್ಟ್ದು ಸುಮಾರು ಅರ್ಥಗಳು ಇದೆ. ಕಲ್ಟ್ ಅಂದ್ರೆ ಕಲ್ಚರ್ ಅಂತಾನು ಹೇಳ್ತಾರೆ ಕೆಲವರು. ಕಲ್ಟ್ ಅಂದ್ರೆ ಈಗ ಕಲ್ಟ್ ಸಿನಿಮಾ ಅಂತ ಹೇಳ್ತೀವಿ, ಕಲ್ಟ್ ಅಭಿಮಾನಿಗಳು ಅಂತ ಹೇಳ್ತಾರೆ, ಇಲ್ಲ ಕಲ್ಟ್ ಸಾಂಗ್ಸ್ ಇದೆ ಅಂತ ಹೇಳ್ತಾರೆ. ಇಲ್ವಾ, ಕಲ್ಟ್ ಅಂದ್ರೆ ನಥಿಂಗ್ ಬಟ್ ಅದ್ರ ಎರಡನೇ ಅರ್ಥ ಅಂದ್ರೆ ಸಿಂಪಲ್ ವೇಲಿ ಅರ್ಥ ಮಾಡಿದ್ರೆ ಮಾಸ್. ಆತರ ಸರ್. ಯಾವ್ದು ಸರ್? ಸರ್ ಸಂದೇಶ ಅಂತ ಹೇಳೋದು ಈಗ ತುಂಬಾ ಬೇಗ ಆಗೋಗ್ಬಿಡುತ್ತೆ. ಆದ್ರೆ ಈ ಸಿನಿಮಾ ಬಂದ್ಬಿಟ್ಟು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ಈಗ ಏನಾಗ್ತಿದೆ ಸರ್, ಈಗ ಕಾಂಪಿಟೇಷನ್ ನಮ್ಗೆ ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ಬೇರೆ ಭಾಷೆ ಸಿನಿಮಾದಾಗ್ಬೋದು, ನಮ್ಮ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ವರ್ಕ್ ಆಗ್ತಿಲ್ಲ. ಪಾಪ ತಾವೆಲ್ಲ ನೋಡ್ತಾ ಇರ್ತೀರಿ, ಬೇರೆ ಕಲಾವಿದರು ಈ ಮಾಧ್ಯಮ ಮುಖಾಂತರ ಇಲ್ಲ ಅವ್ರು ವಿಡಿಯೋಗಳು ಮಾಡ್ಕೊಂಡು ಅವ್ರು ಅಳ್ತಿದ್ದಾರೆ, ನಮ್ ಸಿನಿಮಾ ಜನ ಬರ್ತಾ ಇಲ್ಲ ಅಂತ ಹೇಳಿ.
ಹಾ ಏನಮ್ಮ ನಾನು ಮುಗಿಸ್ಬಿಡ್ತೀನಿ ಒಂದು ನಿಮಿಷ. ಸೊ ಜನ ಬರ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತು ಕನ್ನಡ ಇಂಡಸ್ಟ್ರಿ ಯಾವ ಸಂದರ್ಭದಲ್ಲಿ ಇದೆ ಅಂತ ಹೇಳಿ. ಸೊ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಮ್ ಬೇರೆ ಭಾಷೆಯವ್ರನ್ನ ತಲೆಯಲ್ಲಿ ಇಟ್ಕೊಂಡು ಅಂದ್ರೆ ನಮ್ ಕನ್ನಡ ಜನ ನಾನು ಒಂದಂತೂ ವಾದ ಮಾಡ್ತೀನಿ, ಯಾರ್ಯಾರು ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡ್ತಿರೋ ಅವ್ರೆಲ್ಲರಂತೂ ಒಂದು ಹೆಮ್ಮೆ ಪಡ್ತಾರೆ. ಇದಕ್ಕೆ ತಟ್ಕೊಂಡು ಬೇರೆ ಭಾಷೆಯವ್ರು ಹೇಳ್ಬೋದು ಪರವಾಗಿಲ್ಲಪ್ಪ ನಮ್ ಭಾಷೆಯಲ್ಲೂ ಸಿನಿಮಾ ಈ ತರ ಬರ್ತಾ ಇದೆ ಅಂತ ಹೆಮ್ಮೆ ಪಡ್ತಾರೆ. ಅಷ್ಟೇ ಹೇಳ್ತೀನಿ. ಇದ್ರೊಳಗೆ ಯಾವ ರೀತಿಯ ಕಥೆ ಇದೆ? ಹೇಳ್ತೀನಮ್ಮ, ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಇದು. ಸೊ ಏನಕ್ಕೆ ಇದು ಸಿನಿಮಾದ ಮೇನ್ ಬೇಸ್ ಏನಂತಂದ್ರೆ ಇವತ್ತಿನ ಕಾಲದಲ್ಲಿ ಹುಡುಗರು ಕಡೆಯಿಂದ ಹೆಂಗ್ ಹ್ಯಾಮರ್ತಿದ್ದಾರೆ, ಹುಡುಗರು ಹುಡುಗಿರ ಕಡೆಯಿಂದ ಹೆಂಗ್ ಮೋಸ ಆಗ್ತಿದ್ದಾರೆ ಅನ್ನೋ ಮೇಲೆ ಸಿನಿಮಾ, ಇವತ್ತಿನ ಜನರೇಷನ್ ಸಿನಿಮಾ. ಆದ್ರೆ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದು ಸಿನಿಮಾ ನೋಡ್ಬೋದು. ಹಲವಾರು ಎಲಿಮೆಂಟ್ಸ್ ಗಳು ಇದೆ. ದೊಡ್ಡವ್ರು ನೋಡಿದಾಗ ಸ್ವಲ್ಪ ಮುಸ್ಕರ ಅನ್ಸ್ಬೋದು ಸಾಂಗಿಂಗ್ ಅಲ್ಲಿ, ಪಾತ್ರ ಸಾಂಗ್ ಅಲ್ಲಿ. ಏನಕ್ಕೆ ಅದು ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿತಿರ್ತಾನೆ, ಸಿಗರೇಟ್ ಜಾಸ್ತಿ ಸೇರ್ತಿರ್ತಾನೆ. ಹಾಗಾಗಿ ಅದು ಇವತ್ತಿನ ಯೂತ್ಗೆ ಅಟ್ರಾಕ್ಟ್ ಮಾಡಕ್ ಅಷ್ಟೇ. ಅದು ಬಿಟ್ಟು ವಲ್ಗರ್ ಆತರ ಹೆಣ್ಮಕ್ಳು ಆಗ್ಬೋದು, ಮಕ್ಳು ಆಗ್ಬೋದು, ಇಲ್ಲ ದೊಡ್ಡವ್ರು ಆಗ್ಬೋದು, ಯಾರು ಮುಸ್ಕರ ಪಡೋತರ ಏನು ಇದಿಲ್ಲ. ಹಂಪಿ ವಿಜಯನಗರಲ್ಲಿ ಆಗಿದೆ, ಬೆಂಗಳೂರಲ್ಲಿ ಆಗಿದೆ, ಮೈಸೂರಲ್ಲಿ ಆಗಿದೆ, ಚಿತ್ರದುರ್ಗದಲ್ಲಿ ಆಗಿದೆ. ಸೊ ಹಲವಾರು ಕಡೆ ಮತ್ತೆ ಪೂರ್ತಿ ಸಿನಿಮಾ ಕರ್ನಾಟಕದಲ್ಲಿ ಆಗಿದೆ. ಈ ಚಿತ್ರದೊಳ ಕಲಾವಿದರು ಎಲ್ಲ ಅಂದ್ರ ಈಗ ಮೊದಲಿಗೆ ಸಿನಿಮಾ ಮಾಡಿದ ಕಲಾವಿದರು ಇದ್ದಾರೋ ಅಥವಾ ಮತ್ತೆ ಹೊಸಬ್ರು ಯಾರಾದ್ರು? ಹಲವಾರು ಹೊಸಬ್ರು ಇದ್ದಾರೆ, ಹಲವಾರು ಹಳಬ್ರು ಇದ್ದಾರೆ. ಸೊ ರಂಗಣ್ಣ ರಘು ಇದ್ದಾರೆ, ಅಚ್ಯುತರು ಇದ್ದಾರೆ, ನಮ್ ಡಿಂಪಲ್ ರಚಿತರಾಮ್ ಅವರು ಹೀರೋಯಿನ್ ಆಗಿ ಪಾತ್ರ ಮಾಡ್ತಿದ್ದಾರೆ. ಇನ್ನೊಂದು ಮಲೇಕಾ ವಾಸುಪಾಲ್ ಅವರು ಅವರು ಹೀರೋಯಿನ್ ಈ ಸಿನಿಮಾಗೆ. ಬಜೆಟ್ ಎಷ್ಟಿದೆ? ಬಜೆಟ್ ನಾನ್ ಹಿಂಗ್ ಹೇಳಕ್ಕಾಗತ್ತೆ, ನಿರ್ಮಾಪಕ ಕೇಳ್ಬೇಕಲ್ವಾ, ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ಗೊತ್ತಿಲ್ಲಮ್ಮ ನನಗೆ ಪೇಮೆಂಟ್ ಕೊಟ್ರು, ನನ್ ಕರ್ತವ್ಯ ಏನು, ಬೆಳಗ್ಗೆ ಬಾ ಸಾಯಂಕಾಲ ಮುಗಿಸ್ಕೊಂಡು ಹೋಗ್ತಾರೆ, ಏನು ಆಕ್ಟಿಂಗ್ ಅಷ್ಟೇ. ಮುಂದೆ ಬರ್ತಾ ಇರುತ್ತೆ ತಮ್ಮ ಫಿಲ್ಮ್ ಪ್ರೊಜೆಕ್ಟ್ ಜೈದ್ ಖಾನ್ ಒಂದು ಪ್ರದೇಶ ರಾಜಕೀಯವಾಗಿ ಒಂದು ರೂಪದಲ್ಲಿ ನೋಡ್ಬೇಕಂತ ಜೈದ್ ಖಾನ್ ಬೇಡ ಸರ್, ನನ್ಗೆ ಆಸೆ ಇಲ್ಲ. ಪರ್ಸನಲ್ ಆಗಿ ನನ್ಗೆ ಆಸೆ ಇಲ್ಲ, ನನ್ಗೆ ಯಾವ ಇಂಟ್ರೆಸ್ಟು ಇಲ್ಲ. ನನಗೆ ಸಿನಿಮಾ ಹುಚ್ಚು, ನನ್ಗೆ ಆಕ್ಟಿಂಗ್ ಮಾಡ್ಬೇಕು, ಕಲಾವಿದ ಚಿಕ್ಕ ವಯಸ್ಸು. ರಾಜಕೀಯ ಅಲ್ಲ, ಪರದೆ ಮೇಲೆ ತಮ್ಮ ರಾಜಕೀಯ ನಾಯಕನಾಗಿ ನೋಡ್ಕೊಂಡು ಬೇಡ ಸರ್, ನೋಡುವ ಆತರ ಪಾತ್ರಗಳು ಬರ್ತದೆ ನೋಡುವ. ನನ್ಗಂತೂ ಇಂಟ್ರೆಸ್ಟ್ ಇಲ್ಲ. ನಿಜ ಜೀವನದಲ್ಲೂ ಎಲ್ಲ ಸ್ಕ್ರೀನ್ ಮೇಲೂ ರಾಜಕೀಯ ಅನ್ನೋ ಒಂದು ಇದನ್ನೇ ನನ್ಗೆ ಬೇಡ ಅಂತ, ನನ್ಗೆ ಇಷ್ಟ ಇಲ್ಲ. ನೆಕ್ಸ್ಟ್ ಸಿನಿಮಾ ಆಫರ್ ಏನಾಗ್ತಿದೆ? ಆಲ್ರೆಡಿ 4 ಕಮಿಟ್ಮೆಂಟ್ ಆಗೋಗಿದೆ ಮನ, ಆಲ್ರೆಡಿ ಕಮಿಟ್ಮೆಂಟ್ ಆಗಿ ಆಲ್ಮೋಸ್ಟ್ ಪ್ರೀ ಪ್ರೊಡಕ್ಷನ್ ಎಲ್ಲ ಶುರು ಆಗೋಗ್ಬಿಟ್ಟಿದೆ. ಸಿನಿಮಾ ಒಂದ್ ರೇಂಜ್ ನಿಂತ್ಕೊಂಡು ಜನ ಅದನ್ನ ಸ್ವೀಕರಿಸ್ಕೊಂಡು ನನ್ನ ಆಶೀರ್ವಾದ ಮಾಡಿದ್ರೆ, ಇವಾಗ ನಾನು ಏನ್ ಅನ್ಕೊಂಡಿದೀನೋ ಇನ್ನೂ ಒಂದ್ ಸ್ವಲ್ಪ ನಮ್ಗೆ ಜನ ಧೈರ್ಯ ತುಂಬಿಸಿದ್ರೆ ಇನ್ನೂ ಒಂದ್ ದೊಡ್ಡ ಮಟ್ಟಕ್ಕೆ ಆ ಸಿನಿಮಾನ ನಾನು ಮಾಡ್ಬೋದು. ಬಜೆಟ್ ಇನ್ಕ್ರೀಸ್ ಮಾಡ್ಬೋದು, ಬೇರೆ ಬೇರೆ ಭಾಷೆಗಳನ್ನ ಆರ್ಟಿಸ್ಟ್ಗಳನ್ನ ಕರೆಸಿ ಇನ್ನೂ ಒಂದ್ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಸಿನಿಮಾನ ಮಾಡ್ಬೋದು. ಅದೇ ಸರ್, ಯಾವ ಜನ್ಮದ ಪುಣ್ಯ ನನ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಮೊದಲನೇ ಬಾರಿ ವಿಜಯಪುರ ಬರ್ತಾ ಇರೋದು. ಸೊ ಜನ ಇಲ್ಲಿ ನನ್ಗೆ ತೋರಿಸಿರೋ ಪ್ರೀತಿ ಅಭಿಮಾನ ನಾನು ಹಲವಾರು ವೇದಿಕೆಯಲ್ಲಿ ಹೇಳಿದ್ದೀನಿ. ನನ್ನ ದೇಹದ ಅವ್ರಿಗೆ ಕೊನೆ ರಕ್ತ ಕೊಟ್ಟು ಹೋಗ್ಲಿ. ಏನಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿ ಬದುಕಿರೋದೇ ಉತ್ತರ ಕರ್ನಾಟಕ ಅವ್ರ ಒಂದು ಭಿಕ್ಷೆಯಿಂದಾನೇ ಹೇಳ್ಬೋದು, ಏನು ತಪ್ಪಿಲ್ಲ, ಅಷ್ಟೇ ಹೇಳ್ತೀನಿ. ಒಂದ್ ಕಡೆ ತಾರತಮ್ಯ ಅವ್ರದ್ದು ಒಂದು ಈಗ ನಾನು ಹಲವಾರು ಚಲನಚಿತ್ರ ಏನು ಕಲಾವಿದರಿದ್ದಾರೆ, ಹೌದು ಎಲ್ಲೋ ಒಂದ್ ಕಡೆ ತಾರತಮ್ಯ ಮಾಡ್ತಾರೆ. ಅದೇ ನಾನು ಹಲವಾರು ಈಗ ನಾನು ಪ್ರಚಾರಕ್ಕೆ ಬರ್ತಾರೆ, ಉತ್ತರ ಕನ್ನಡ ಜಾಸ್ತಿ ಓಡಾಡ್ತಾ ಇದ್ರಿಂದ, ಜನ ಭೇಟಿ ಆಗ್ತಾ ಇದ್ರಿಂದ ನನಗೂ ವಿಷಯ ಕಿವಿಗೆ ಬಿತ್ತು. ಉತ್ತರ ಕರ್ನಾಟಕ ಅವ್ರಿಗೆ ಅವಕಾಶಗಳು ಕೊಡ್ತಿಲ್ಲ, ಪಾಪ ಅವರು ತುಂಬಾ ಕಷ್ಟ ಪಡ್ತಾವ್ರ. ಇಲ್ಲಿವರೆಗೂ ನನ್ ಮಾಹಿತಿ ಬಂದಿರಲಿಲ್ಲ, ಈ ಬಾರಿ ಫಸ್ಟ್ ಟೈಮ್ ತುಂಬಾ ಜನ ಅಂತ ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಒಂದೇ ವಾದ ಮಾಡ್ತೀನಿ, ನನ್ ನೆಕ್ಸ್ಟ್ ಯಾವ್ದೇ ಸಿನಿಮಾ ಇದ್ರು ಅಟ್ಲೀಸ್ಟ್ ಇಬ್ರಿಗಾದ್ರೂ ಉತ್ತರ ಕನ್ನಡ ಮಟ್ಟ ಹಾಕ್ತೀನಿ. ಎಷ್ಟಾಗದ ಇಲ್ಲ ಸರ್, ಈ ಸಿನಿಮಾದಲ್ಲಿ ಯಾರು ಇದು ಬೇಸ್ಟ್ ಕರ್ನಾಟಕ ಬೆಂಗಳೂರು ಬೇಸ್ಟ್ ಸಿನಿಮಾ ಇದು. ಯಾಕಂದ್ರೆ ಉತ್ತರ ಕರ್ನಾಟಕ ಅವ್ರದ್ದು ಪ್ರಾಬ್ಲಮ್ ಏನಾಗತ್ತೆ ಗೊತ್ತಾ ಸರ್, ಉತ್ತರ ಕನ್ನಡ ಭಾಷೆ ಇದೆಲ್ಲ ಕನ್ನಡನೇ, ಅದು ಸ್ಲ್ಯಾಂಗ್ ಸ್ವಲ್ಪ ಫಾಸ್ಟ್ ಆಗಿರುತ್ತೆ, ಸ್ವಲ್ಪ ಅಂದ್ರೆ ಅವ್ರದ್ದು ಸ್ಲ್ಯಾಂಗ್ ಹಂಗಿರುತ್ತೆ. ಸೊ ಅದೇನಾಗುತ್ತೆ, ನಾವು ಕರ್ನಾಟಕದ ಸಿನಿಮಾ ಮಾಡಿದಾಗ ಬೇರೆ ಈಗ ತುಮಕೂರು ಆಗ್ಬೋದು, ಕೋಲಾರ ಕಡೆ ಆಗ್ಬೋದು, ಈಗ ನಮ್ಮ ಬೆಂಗಳೂರು ಸಿಟಿ ಆಗ್ಬೋದು, ಅವ್ರ ಆಡಿಯನ್ಸ್ ಪಾಪ ಅರ್ಥ ಆಗಲ್ಲ. ಈಗ ನಾನ್ ಮಾತಾಡ್ತಿರೋ ಕನ್ನಡ ನಿಮ್ಗೆ ಅರ್ಥ ಆಗ್ತಿದೆ. ಈಗ ಯಾರಾದ್ರೂ ಇಲ್ಲಿ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿದ್ರೆ ಸ್ಲೋ ಆಗಿ ಮಾತ್ರ ನನ್ಗೆ ಅರ್ಥ ಆಗುತ್ತೆ, ಸ್ವಲ್ಪ ಸ್ಪೀಡ್ ಆಗಿ ಮಾತ್ರ ನಮ್ಗೆ ಸ್ವಲ್ಪ ಎಡ್ವೈಟ್ ಆಗುತ್ತೆ. ಸೊ ಆದ್ರಿಂದ ಸ್ವಲ್ಪ ಏನ್ ಮಾಡ್ತೀವಿ ನಾವು ಸಿನಿಮಾಗಳಲ್ಲಿ ಉತ್ತರ ಕನ್ನಡ ಭಾಷೆ ಸ್ವಲ್ಪ ಸ್ಲೋ ಇಟ್ಕೊಂತೀವಿ, ಇಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ನಾವು. ಇದೇ ಒಂದು ಕಾರಣಗಳಿಗೆ ಯಾವ್ದು